ಹೋಗಿದ್ಯೆ? ಅತ್ತೆ ಮನೆಗೆ ಬೇಕಾಗಿರೋ ಪದಾರ್ಥಗಳನ್ನ ತರಬೇಕು ಅಂತ ಮಾಲಿಗೆ ಹೋಗಿದ್ದೆ. 1000 ರೂಪಾಯಿ ಪರ್ಚೇಸ್ ಮಾಡಿದಕ್ಕೆ ಒಂದ್ ಲಕ್ಕಿ ಟಿಪ್ ಕೂಪನ್ ಕೊಟ್ಟಿದ್ದಾರೆ. ಲಕ್ಕಿ ಕೂಪನ್ ಏನ್ ಬರುತ್ತಂತೆ? ಇನ್ನೇನಮ್ಮ ಬರುತ್ತೆ, ಒಂದ್ ಪೆನ್ನ ಪೆನ್ಸಿಲ್ ಕೊಡ್ತಾರೆ. ಇಲ್ಲ ಅಂದ್ರೆ ಗೋವಾ ಟ್ರಿಪ್ ಹೋಗೋದಕ್ಕೆ 2 ಟಿಕೆಟ್ ಇದೆ, 10,000 ರೂಪಾಯಿ ಕಟ್ಟಿ ಅಂತ ನೈಸ್ ಮಾಡಿ ಸ್ಲೈಸ್ ಮಾಡ್ಬಿಡ್ತಾರೆ. ಏನು ಯಜಮಾನ್ರೆ ಸ್ವಲ್ಪ ಬರ್ತೀರಾ ಇಲ್ಲಿ? ಏನು ನಿನ್ನ ವರಾತ? ಏನು ಯಜಮಾನ್ರೆ ನಾನು ಒಂದ್ ಲಕ್ಕಿ ಟಿಪ್ ಕೂಪನ್ ತಗೊಂಡಿದ್ದೀನಿ. ಬಂಪರ್ ಏನಾದ್ರು ಹೊಡಿತು ಅಂದ್ರೆ 2 ಕೋಟಿ ರೂಪಾಯಿ ಬರುತ್ತೆ. ಏನೋ ಕಾರಿನ ಬಂಪರು ಇಲ್ಲ ಲಾರಿ ಬಂಪರು? ಏನ್ ಯಜಮಾನ್ರೆ ನೀವು ಇವ್ರ ತರ ಗೇಲಿ ಮಾಡ್ತಿದ್ದೀರಾ? ಮತ್ತಿನ್ನೇನಲ್ಲೇ ಮಾತೆತ್ತಿದ್ರು ಸಾಕು. ಯಜಮಾನ್ರೆ ನನ್ನ ಹತ್ರ 5 ಕೋಟಿ ಐತೆ 5 ಕೋಟಿ ಐತೆ 5 ಕೋಟಿ ಐತೆ ಅಂತ ಹೇಳ್ತಾನೆ ಇದೆಯಾ, ಅದ್ರಲ್ಲಿ 1 ರೂಪಾಯಿ ತಂದು ನನ್ನ ಕೈ ಕೊಡ್ಲಿಲ್ಲ. ಇಷ್ಟ್ರ ಮೇಲೆ ಅದು ಯಾವ್ದೋ ಇಲ್ದೇ ಇರೋ 2 ಕೋಟಿ ರೂಪಾಯಿ ಆಸೆ ಪಡ್ತಾ ಇದೆಯಲ್ಲ, ನಿನ್ನ ಬುದ್ಧಿ ಏನು ಹೇಳಿ? ನಾನು ಆಸ್ತಿನೂ ರೆಡಿ ಮಾಡಿಟ್ಟಿದ್ದೀನಿ, ತಾಳಿನೂ ರೆಡಿ ಮಾಡಿಟ್ಟಿದ್ದೀನಿ. ಯಾವಾಗ ನನ್ ಕುತ್ತಿಗೆ ತಾಳಿ ಕಟ್ತೀರೋ ಆಗ ನಂದೆಲ್ಲ ನಿಂದೆ ರಾಜ. ನೀನು ನನ್ನ ತಿಕ್ಕ ತಪ್ಪಿಸ್ಬೇಡ ಮಗನೇ. ಆಸ್ತಿಗೋಸ್ಕರ ಅಲ್ದೆ ಹೋದ್ರು ಮಗುಗೋಸ್ಕರನಾದ್ರೂ ಮದುವೆ ಮಾಡ್ಕೊಳ್ಳೋ. ಏನ್ ಹೇಳ್ತಾ ಇದ್ರ ತಾವು? ನಮ್ಮ ಮೇಲೆ ನಿನಗಾಗ್ಲೇ ಒಂದು ಮಗು ಇದೆಯೇನೆ? ನಾನು ಹೇಳಿದ್ದು ಇವಳನ್ನ ಮದುವೆ ಆಗಿ ನನ್ನ ಕೈಗೆ ಒಂದು ಮೊಮ್ಮಗನ್ ಕೊಡು ಅಂತ. ಈ ಮಾತನ್ನ ಏನಾದ್ರೂ ಇವ್ರ ಅಕ್ಕ ಕೇಳಿಸ್ಕೊಂಡ್ಬಿಟ್ಲು ಅಂದ್ರೆ ಬಂದು ಮೊದಲು ನಿಮ್ಮನ್ನು ಬಲಿ ಹಾಕ್ಬಿಡ್ತಾರೆ. ಹೇಗೋ ನನ್ನ ಜಾತಿ ಅಂತ ತಂಗಿ ಮಾಡಿದಿರಲ್ಲ, ಇವತ್ತೆಲ್ಲ ನಾಳೆ ನೀವು ನನ್ನ ಮದುವೆ ಆಗ್ತೀರಾ ಬಿಡಿ. ಅಣ್ಣಯ್ಯ, ಟಾಪಿಕ್ ಎಲ್ಲೆಲ್ಲ ಹೋಗ್ತಾ ಇದೆ, ಮೊದ್ಲು ಈ ಲಕ್ಕಿ ಟಿಪ್ ಕೂಪನ್ ಬಗ್ಗೆ ಮಾತಾಡು. ಮಾತಾಡ್ತೀನಮ್ಮ ಮಾತಾಡ್ತೀನಿ. ಈ ಹಬ್ಬ ಹರಿಜನಗಳು ಬರ್ತಿದ್ದಂಗೆ ದೊಡ್ಡ ದೊಡ್ಡ ಮಾಲ್ನವರು ಅಂಗಡಿಯವರೆಲ್ಲ ಈ ಲಕ್ಕಿ ಟಿಪ್ ಕೂಪನ್ ಕಾನ್ಸೆಪ್ಟ್ ಶುರು ಮಾಡ್ಬಿಡ್ತಾರೆ. ಅಂದ್ರೆ ಯಥೇಚ್ಛವಾಗಿ ತಮ್ಮ ಐಟಮ್ಗಳು ಖರ್ಚಾಗ್ಲಿ ಅನ್ನೋ ಕಾರಣಕ್ಕೆ ಮಾತ್ರ. ಅದು ಎಲ್ಲಿ ಡ್ರಾ ಆಗುತ್ತೋ, ಅದು ಯಾರಿಗೆ ಬಹುಮಾನ ಬರುತ್ತೋ, ಅದು ಯಾರಿಗೆ ಕೊಡ್ತಾರೋ ಭಗವಂತನಿಗೆ ಗೊತ್ತು. ಇಂಥದ್ದಕ್ಕೆಲ್ಲ ನಮ್ಮ ಘನ ಸರ್ಕಾರ ಪ್ರೋತ್ಸಾಹ ಕೊಡಬಾರ್ದಮ್ಮ. ಆ ಲಾಟ್ರನ್ನ ಬಂದ್ ಮಾಡಿದಾಗೆ ಇಂಥ ಲಕ್ಕಿ ಟಿಪ್ಗಳು ಕೂಡ ಬಂದ್ ಮಾಡ್ಬಿಡ್ಬೇಕು. ಏನ್ ಯಜಮಾನ್ರೆ ಒಂದ್ಸತಿ ಈ ಕೂಪನ್ ನೋಡಿ 2 ಕೋಟಿ ರೂಪಾಯಿ ಕಾಣಿಸ್ತಾ ಇಲ್ವಾ? ಲೇ ಚಂಪಾ ಚಂಬಿಲೆ, ಒಂದನ್ನ ಸ್ಪಷ್ಟವಾಗಿ ತಿಳ್ಕೊಂಡ್ಬಿಡು. ದೂರದ ಬಟ್ಟ ಯಾವತ್ತಿಗೂ ನಗೆ. ಏನ್ ಚಂಪ ಹೀಗೆ ಸೀರೋಕೊಂಡ್ಬಿದ್ಯಾ? ಅದು ಮತ್ತೆ ನಮ್ಮ ಯಜಮಾನ್ರೆ ನನ್ನ ಮದುವೆ ಆಗೋದಕ್ಕೆ ಒಪ್ಕೊಂಡ್ಬಿಟ್ಟಿದ್ದಾರೆ. ಹೌದು, ನಾವಿಬ್ರು ಗುಟ್ಟಾಗಿ ಮದುವೆ ಆಗ್ತಾ ಇದ್ದೀವಿ. ಹಾಗಿದ್ರೆ ಈ ವಿಷಯ ಈ ಕೂಡಲೇ ರದ್ದು ಮಾಡ್ಬೇಕು. ಬೇಡ ಕಣ್ರು, ಮದುವೆ ಆಗೋರ್ಗು ಈ ವಿಷಯ ಯಾರಿಗೂ ಹೇಳ್ಬಿಡಿ. ಆಮೇಲೆ ನನಗೆ ಬರುತ್ತಲ್ಲ ಅದ್ರಲ್ಲಿ ನಿಮಗೆ ಕೊಡ್ಬೇಕಾದ್ರೆ ಕೊಡ್ತೀನಿ. ಅವ್ರು ಯಾಕೆ ಇರ್ತಾರೆ? ದೇವಸ್ಥಾನದಲ್ಲಿ ನನಗೋಸ್ಕರ ಕಾಯ್ತಾ ಇದ್ದಾರೆ. ದೇವಸ್ಥಾನದಲ್ಲಿ ಯಾಕೆ ಕಾಯ್ಬೇಕು? ಪೂಜಾರಿಗಳಿಗೆ ಏನೋ ಹೇಳೋದಿರುತ್ತೆ, ಹಾಲಿನ ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಅಯ್ಯೋ ನಿಮ್ಗೆ ಅದೆಲ್ಲ ಗೊತ್ತಾಗಲ್ಲ, ನಾನಿನ್ ಬರ್ತೀನಿ. ಈ ವಿಷಯ ಯಾರಿಗೂ ಹೇಳ್ಬೇಡಿ. ಬಾಯ್. ಗೊತ್ತಿದ್ದು ಈ ವಿಷಯ ನಾವು ಜಾಜಿ ಅವ್ರಿಗೆ ಹೇಳಲಿಲ್ಲ ಅಂದ್ರೆ ಗೌರವ ತಪ್ಪಾಗುತ್ತೆ. ಹೌದು ಕಣೋ, ಮಸಾಲೆ ದೋಸೆ ದುಡ್ಡು ಕೇಳಿ ತುಂಬಾ ದಿವಸ ಬೇರೆ ಆಯ್ತು. ಈ ಕೂಡಲೇ ಹೇಳ್ಬಿಟ್ಟು ದುಡ್ಡು ಇಸ್ಕೊಂಡು ಜಾಜಿ ಅವರೇ ಅದೆಲ್ಲಿದ್ರೆ ಬೇಗ ಬನ್ರಿ. ಯಾಕೋ ಅಷ್ಟೊಂದು ಚೌಟ್ ಮಾಡ್ತಾ ಇದ್ದೀರಾ? ಅದು ನಾವು ಹೇಳೋ ವಿಷಯ ನೀವು ಕೇಳಿದ್ಮೇಲೆ ನಿಮ್ಗೆ ಏನಾಗುತ್ತೋ ಅಂತ ನಮಗ್ ಭಯ ಆಗ್ತಾ ಇದೆ. ನಿಮಗ್ ಭಯ ಆಗೋ ಹಾಗಿದ್ರೆ ಆ ವಿಷಯ ಏನು ಅಂತ ಹೇಳಲೇಬೇಡಿ. ಹೇಳ್ತಿದ್ರೆ ಮುಳುಗೋಗ್ಬಿಡ್ತಿರಲ್ಲ. ಅದೇನಂತ ಹೇಳ್ರು? ಅದು ಹೇಗೆ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ. ಗೊತ್ತಾಯ್ತು. ಮಸಾಲೆ ದೋಸೆ ತಿನ್ನಕ್ಕೆ ಅಂತ 200 ರೂಪಾಯಿ ಕೊಟ್ರೆ ಹೇಳ್ತೀರಾ? ಫಸ್ಟ್ ಕೊಡಿ, ಹೇಳೋದಕ್ಕೆ ಟ್ರೈ ಮಾಡ್ತೀವಿ. ನಿಮ್ಮಿಬ್ರು ಹೋಗುತ್ತೆ ನನಗೆ ಗೊತ್ತಿಲ್ಲ. ಈಗ ಹೇಳಿ. ಬರೋದ್ ಬಂದಾಯ್ತು, ನೀನೇ ಹೇಳು. ನಾನು ಹೇಳೋದಪ್ಪ, ನೀನ್ ಹೇಳೋ. ಇಬ್ರಲ್ಲಿ ಒಬ್ರು ಹೇಳಿಲ್ಲ ಅಂದ್ರೆ ಮಸಾಲೆ ದೋಸೆ ತಿನ್ನಕ್ಕೆ ಅಂತ 200 ರೂಪಾಯಿ ಕೊಟ್ಟಿದ್ದೀನಲ್ಲ, ಅದನ್ನ ವಾಪಸ್ ಕಿತ್ಕೊಂಡ್ಬಿಡ್ತೀನಿ. ಇಷ್ಟಾಯ್ತು. ಟೆಂಪಲ್ ಅಲ್ಲಿ ಹಾವಿನ ಚಪ್ಪ ಮ್ಯಾರೇಜ್ ಆಗ್ತಾ ಇದ್ದಾರಾ? ಯಾಕೆ ಸೈರೆ ತರ ಕೂಗ್ತಾ ಇದ್ದೀರಾ? ಅಮ್ಮ ಮುದ್ದಿನ ಸೊಸೆ, ನೀನು ಈ ಮನೆ ಕಾಲಿಟ್ಟಾಗರಿಂದ ಒಂದು ದಿನನೂ ಕಣ್ಣೀರು ಹಾಕಿಲ್ಲ. ಇವತ್ತು ಯಾಕೆ ಕಣ್ಣೀರು ಹಾಕ್ತಾ ಇದೀಯಾ? ಕಣ್ಣೀರು ಹಾಕಬೇಡ. ಹಾಕಿದ್ರೆ ಏನಾಗುತ್ತೆ? ನಿನ್ನ ಚಾಣಕ್ಯನು ಕ್ಯಾರೆಕ್ಟರ್ ಇಲ್ಲಿ ನನ್ನ ಲೈಫೇ ಹಾಳಾಗೋಗ್ತಾ ಇದೆ. ಇದಲ್ಲ ಚಪ್ಪ ಅವಳಿದ್ದ ಅಂಥದ್ದು ಏನಮ್ಮ ಮಾಡಿದ್ಲು? ಅದನ್ನ ನನ್ನ ಬಾಯಿಂದ ಹೇಗೆ ಹೇಳಿ ಹೇಳೋ? ಚಂಪ ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಒಳ್ಳೇದಾಯ್ತಲ್ಲ? ಅಲ್ಲಿ ಮದುವೆ ನಡೀತಿದೆ. ಯಾರೋ ಮದುವೆ ಆದ್ರೆ ನಮಗೇನು? ಹಸೆ ಮನೆ ಮೇಲೆ ಮದುಮಗನ ತರ ಕೂತಿರೋದು ನಿಮ್ ಮಗನೇ. ಅಂದ್ರೆ ನನ್ನ ಮಗನಿಗೂ ಚಪ್ಪನಿಗೂ ಮದುವೆ ಆಗ್ತಾ ಇದೀಯಾ? ಹೋದ ತಕ್ಷಣ ಹಾರ ಹಾಕಿ ತಾಳಿ ಕಟ್ಬಿಡ್ತಾರಂತೆ. ಇಂಥ ಒಳ್ಳೆ ಕಾಲಕ್ಕೆ ನನ್ನ ಮಗ ನನಗೆ ಹೇಳಿಲ್ವಲ್ಲ? ಪರ್ಮಿಷನ್ ಕೇಳಿದೆ ಆ ಚಪ್ಪನ್ ಜೊತೆ ಮ್ಯಾರೇಜ್ ಅಂತ ಹೊರಟಿದ್ದಾರಲ್ಲ, ಅವ್ರಿಗೆ ಶೇಮ್ ಆಗಲ್ಲ. ಅವ್ರು ಮಾಡ್ತಿರೋ ತಪ್ಪಲ್ಲ.
ಅಂತ ಏನಾಯ್ತು ಅಂತ ಈ ತರ ಕಿರ್ಕೊತಿದ್ರೆ ಟೆಂಪಲ್ ಹೋಗಿಲ್ವಾ? ಟೆಂಪಲ್ಗೆ ಯಾಕ್ರಿ ಹೋಗ್ಬೇಕಿತ್ತು? ಇವತ್ತು ಟೆಂಪಲ್ ಅಲ್ಲಿ ನಿಮ್ ಮ್ಯಾರೇಜ್ ಅಲ್ವಾ, ಅದಕ್ಕೆ. ಹುಡುಗಾಟ ಆಡ್ತೀರೇನ್ರಿ ನೀವು? ಒಂದೊಂದು ಕಟ್ಕೊಂಡೆ ಕಟ್ಟಾಡ್ತಾ ಇದೀನಿ ಅಂತಂದ್ರೆ ಮತ್ತೊಂದು ಮ್ಯಾರೇಜ್ ಆಗ್ಲ ಇವತ್ತು ಟೆಂಪಲ್ ಅಲ್ಲಿ ನಿಮ್ದು ಚಂಪದ್ದು ಮ್ಯಾರೇಜ್ ಅಂತೆ. ಯಾವ ಅಯೋಗ್ಯ ಆತರ ಹೇಳಿದ್ದು? ಇವರಿಬ್ರೇ ಹೇಳಿದ್ದು. ಗಂಡ ಹೆಂಡತಿ ಮಧ್ಯೆ ಉಳಿ ಹಿಂಡದಕ್ಕೆ ಕಾಯ್ತಾ ಇರ್ತಿಲ್ಲ. ನೀವಿಬ್ರು ಏನು ಓ ಜನ್ಮದಲ್ಲಿ ಹಾಲ್ಗಾಕೋ ಹೆಪ್ಪಾಗಿದ್ರೇನ್ರೋ? ಇನ್ನು ಜಾಸ್ತಿ ಹೊಡಿಬೇಡಿ, ಬೇಕಾದ್ರೆ ಈ 200 ರೂಪಾಯಿನ ನೀವೇ ಇಟ್ಕೊಳ್ಳಿ. ಏನಕ್ಕೆ ಇದು ನೀವೇ ಜ್ಯೂಸ್ನ ಪ್ರಿಪೇರ್ ಮಾಡ್ಬಿಟ್ಟಿದ್ದೀರಾ? ಆ ಚಂಪಂಗೆ ಲಕ್ಕಿ ಡಿಪ್ಪಲ್ಲಿ ಪ್ರೈಸ್ ಸಿಗದೆ ಹೋದ್ರೆ ಇದನ್ನ ಎಲ್ರಿಗೂ ಕೊಡ್ತೀನಿ. ಅವಳು ಗೆಲ್ಲೋದಿಲ್ಲ, ಕೊಡಿ ಕುಡ್ಕೊಂಡ್ಬಿಡ್ತೀನಿ. ಅವಳು ಬರ್ಲಿ, ಅವಳ ಮುಂದೆ ಕುಡಿಯೋಣ, ಅವಳ ಶೇಪ್ ತೆಗೋಣ. ಚಂಪಾ, ಏನಾಯ್ತು ರಿಸಲ್ಟು? ಬಂತ 2 ಕೋಟಿ? ಹೋಗಿ 1 ಕೋಟಿ? ಎಲ್ರು ಜ್ಯೂಸ್ ಕುಡ್ದು ಮಜಾ ಮಾಡಿ. ಏ, ಯಾಕೆ ಕೇಳ್ಬೇಕು? ಅವಳ ಮುಖ ನೋಡಿದ್ರೆ ಗೊತ್ತಾಗಲ್ಲ ಅವಳಿಗೆ ಪ್ರೈಸ್ ಮನಿ ಸಿಕ್ಕಿಲ್ಲ ಅಂತ. Come on, cheers! ಏನಾಯ್ತು ಅಂತ ಬೊಗಳೆ? ಮಾಲ್ ಹತ್ರ ಹೋಗಿದೆ ಅತ್ತೆ, ಇನ್ನು ಡ್ರಾನೇ ಆಗಿಲ್ವಂತ. ಬೇರೆ ಯಾರನ್ನಾದ್ರೂ ವಿಚಾರಿಸ್ಬೇಕಾಗಿತ್ತು. ಕೇಳ್ದೆ, ಯಾರು ಸರಿಯಾಗಿ ಉತ್ತರನೇ ಕೊಡ್ತಾ ಇಲ್ಲ. ಚಂಪಾ, ಇಂಥ ದಿನ ಡ್ರಾ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿರ್ತಾರೆ. ಅವತ್ತು ಡ್ರಾ ಮಾಡ್ತಾರೋ ಇಲ್ವೋ ಯಾರಿಗೆ ಗೊತ್ತು? ನೀನ್ ಹಾಡ್ಲಿಕ್ಕೆ ಬಿದ್ಯಲ್ಲ, ಅಷ್ಟು ಸಾಕು. ತುಂಬಾ ಖುಷಿ ಆಗುತ್ತೆ. ಜಾಜಿ ಅವರೇ, ಜ್ಯೂಸ್ ತುಂಬಾ ಚೆನ್ನಾಗಿತ್ತು, ಇನ್ನೊಂದು ಗ್ಲಾಸ್ ಕುಡಿಲಿ. ಗ್ಲಾಸ್ ಹಾಕೋ, ಚಕ್ಕಲೆ ಕುಡಿ. ಹಲೋ, ಮಾಲಿಕನಾ? ಮ್ಯಾನೇಜರ್ ಮಹಾದೇವರ? ಸರ್, ಹೇಳಿ ಹೇಳಿ, ನಾನೇ ಚಂಪಾಕಲ್ಲಿ ಮಾತಾಡ್ತಿರೋದು. ಏನು? ಒಂದೇ ನಿಮಿಷ, ಮನೇಲಿ ಎಲ್ರಿಗೂ ಕರಿತೀನಿ, ಇನ್ನೊಂದ್ಸತಿ ಹೇಳ್ತೀರಾ? ಸ್ವಲ್ಪ ಇಲ್ಲಿ ಬರ್ತೀರಾ? ಏನೇ ನಿಂದು ಹೊಸ ಗೇಮು? ಗೇಮ್ ಗೀಮ್ ಏನು ಇಲ್ಲ, ಲಕ್ಕಿ ಡ್ರಾ ಆಯ್ತಂತೆ. ಗೆದ್ದಿರೋದು ಯಾರು ಅಂತ ಹೇಳ್ತಿದ್ದಾರೆ. ಲೌಡ್ ಸ್ಪೀಕರ್ ಆನ್ ಮಾಡಿ ಕೇಳಿಸ್ಕೊಳ್ಳಿ. ಹೇಳಿ ಸರ್. ಏನಾಯ್ತು? ತಣ್ಣಗಿನ ಜ್ಯೂಸ್ ಕುಡಿದ್ರಲ್ಲ, ಅದಕ್ಕೆ ತಣ್ಣಗೆ ಹಾಕ್ಬಿಟ್ಟಿದ್ದಾರೆ. ಹೆಂಚ್ ಕಾಯಿಸ್ಕೊಂಡು ಬರ್ತೀನಿ, ಅದ್ರ ಮೇಲೆ ಕೂಡಿಸಿ ಸಾರಿ ಹೋಗ್ತಾರೆ. ಬಿಟ್ಲಾ, ಬರ ಇಲ್ಲಿ. ಚಂಪ, ಮೈ ಮೇಲೆ ಖಬರ್ ಇರ್ಲಿ, ಯಾರ ಮೇಲೆ ನೀನು ಚಪ್ಪಾಳೆ ತಟ್ಟು ಕರೆಯೋದು? ನನ್ನೇನೆ ಕಾಂತಿ ಪೆಂಜಿ ಅನ್ಕೊಂಡಿದ್ಯಾ? 2 ಕೋಟಿ ಒಡತಿ. ಈಗೇನು 10 ಲಕ್ಷ ಬೇಕೋ ಬೇಡವೋ? ಅಲ್ಲ, 200 ರೂಪಾಯಿಗೆ ಕಣ್ಕೊಂಡ್ ಬಿಡೋ ನನಗೆ 10 ಲಕ್ಷ ರೂಪಾಯಿ ಕೊಡ್ತೇನೆ. ಇನ್ನು ಎಷ್ಟು ದಿವಸ ಅಂತ ಇವ್ರು ಕೊಡೋ ದುಡ್ಡಿಗೆ ಕೈ ಹುಡ್ಕೊಂಡು ನಿಂತ್ಕೋತೀಯೋ? ಯಾವ್ದಾದ್ರು ಒಂದ್ ಒಳ್ಳೆ ಅಂಗಡಿ ನೋಡು, ನಾನೇ ಬಂಡವಾಳ ಹಾಕ್ತೀನಿ. ಲೇ ವಿಟ್ಲ, ನಿನ್ಗೇನಾದ್ರು ಮಾನ ಮರ್ಯಾದೆ ಇದೆಯೇನಾ? ಪದ್ದು ನಮ್ ಚಂಪ ನೀನ್ ಕಾಂತಿ ಪಿಂಗಿ ಅನ್ಕೊಂಡ್ಯಾ? ಒಳತ್ರ 2 ಕೋಟಿ ರೂಪಾಯಿ ಇದೆ ಕೊಡು. ಆ ದುಡ್ಡು ಬಂದ್ಮೇಲೆ ನನಗೆ 10 ಲಕ್ಷ ರೂಪಾಯಿ ಕೊಡ್ತಾ ಅಂತ. ಲೇ ಚಂಪ, ನಾನೇನ್ ಪಾಪ ಮಾಡಿದ್ನೆ? ನಿನಗೆ ಯಾಕೆ ಕೊಡ್ಬೇಕು? ಯಾವಾಗ ನೋಡಿದ್ರು ಜಾಜಿ ಜೊತೆ ಸೇರ್ಕೊಂಡು ನನ್ ವಿರುದ್ಧ ಕತ್ತಿ ಮಸಿದಿರ್ತ್ಯಾ? ನಾನು ಕತ್ತಿ ಮಚ್ಚೋದು ಮಚ್ಚು ಮಚ್ಚೋದು ಇದೆಲ್ಲ ಮಾಡೋದಿಲ್ಲ. 1 10 ಲಕ್ಷ ನನಗೂ ಬಿಸಾಕ. ಆಯ್ತಾಯ್ತು, ಇನ್ನೊಂದ್ 2 ದಿವಸ ನೀನ್ ಹೇಗ್ ನಡ್ಕೋತೀಯ ಅಂತ ನೋಡ್ತೀನಿ, ಆಮೇಲೆ ದೊಡ್ಡ ಬಿಸಾಕ್ತೀನಿ. ಚಂಪಾ, ನಿನ್ನ ನೋಡೋದಕ್ಕೆ 2 ಕಣ್ಣು ಸಾಕು. ಅಯ್ಯೋ ಅತ್ತೆ, ನೀವ್ಯಾಕೆ ನಿಂತಿದ್ದೀರಾ? ಅಲ್ಲಿ ಕುತ್ಕೊಳ್ಳಿ, ಬನ್ನಿ, ಬನ್ನಿ. ಯಾಕಾದ್ರೂ ಕೊಡೋದಕ್ಕೆ ಮುಂಚೆ ನಿಮ್ಗೆ ಕೊಡ್ಬೇಕು ಅಂತ ಇದ್ದೆ. ನೋಡಿ, ಮಾರ್ಕೆಟ್ ನಲ್ಲಿ ಹೊಸ ಹೊಸ ಡಿಸೈನ್ ಒಡವೆಗಳು ಬಂದಿದೆ. ನೀವು ಯಾವ್ದು ಬೇಕು ಅದನ್ನ ಮಾಡಿಸ್ಕೊಳ್ಳಿ. ನೀವು ಡಾಟ್ ಬೇಕು ಅಂತ ಅವಾಗ ನಿಮ್ ಮಗನ್ ಕೇಳ್ತಿದ್ರಲ್ಲ, ಈ ಮುಂದೆ ಅದನ್ನೆಲ್ಲ ಕೇಳಕ್ ಹೋಗ್ಬೇಡಿ. ನಾನಿದ್ದೀನಲ್ಲ, ಮಾಡಿಸ್ಕೊಡ್ತೀನಿ. ಸೊಟ್ಟೆಗೇನೋ ಕತ್ಗೂ ಮಾಡ್ಸಾಕೊಂಬಿಡಿ. ಜೊತೆಗೆ ಒಂದು ಚಿನ್ನದ ಸರ್ಪಿಂಗ್ ಮಾಡ್ಕೊಂಬಿಡಿ, ಎಲ್ಲಾರು ಕರ್ಕೊಂಡ್ ಬರ್ದಿಕ್ಕೆ ಅನುಕೂಲ ಆಗುತ್ತೆ. 5 ಲಕ್ಷ ರೂಪಾಯಿ ತಗೊಳ್ಳಿ. ನಾನು ಈಗಲೇ ಹೋಗಿ ಒಡವೆ ತಗೊಂಡ್ಬಂದ್ಬಿಟ್ಟು. ಅಯ್ಯೋ ಅತ್ತೆ, ನನಗೆ ಬಹುಮಾನ ದುಡ್ಡು ಇನ್ನೂ ನನ್ನ ಅಕೌಂಟಿಗೆ ಬಂದಿಲ್ಲ. ಇನ್ನೂ 15 ದಿವಸ ಆಗುತ್ತೆ, ಆಮೇಲೆ ಹೋಗಿ ತಗೊಳ್ಳಿ. ಆಮೇಲೆ ಬಂತು ಅಂದ್ರೆ ಹೇಳಿ, ಇನ್ನೂ 5 ಲಕ್ಷನ ಆಮೇಲೆ ತಟ್ಟೆಲಿ ಇಟ್ಕೊಡ್ತೀನಿ. ಬಾ 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 ಕೂತ್ಕೊಳ್ಳೆ. ತೊಡೆ ಮೇಲ ನೀನ್ ಎಲ್ಲೆಲ್ಲ ಕೂತ್ ಬಿಡ್ತೀಯ, ಸದ್ಯಕ್ಕೆ ಇಲ್ಲಿ ಕೂತ್ಕೊಳ್ಳೆ. ಅದೇನೋ ನಿನಗೆ ಬಂತಂತೆ ಡಿಪ್ಪಲ್ಲಿ ಲಕ್ಕಿ. ಹೌದು ಯಜಮಾನ್ರೆ. ನಿಂದು ಅದೃಷ್ಟನೇ ಅದೃಷ್ಟ ನೋಡ ಚಂಪ. ಅಯ್ಯೋ, ಅದೃಷ್ಟ ನಂದೆಲ್ಲ, ನಿಮ್ದು ಯಜಮಾನ್ರೆ. ನಾನು ಲಕ್ಕಿ ಕೂಪನ್ ತಗೋಬೇಕಾದ್ರೆ ನಿಮ್ ಹೆಸರು ತಗೊಂಡಿದ್ದು. ಒಳ್ಳೇದ್ ಮಾಡ್ದೆ ನೋಡಿ.
ದುಡ್ಡನ್ನ ನನ್ನ ಕೈ ಕೊಟ್ಟಿರೋ ಭದ್ರವಾಗಿ ನಾನು ಮುಚ್ಚುತ್ತ. ಅಯ್ಯೋ ಆ ದುಡ್ಡು ನನ್ನ ಕೈಗೆ ಬರಕ್ಕೆ ಇನ್ನೂ 10-12 ದಿನ ಆಗುತ್ತೆ. ಅದ್ ಬಂದ್ಮೇಲೆ ಎಲ್ರಿಗೂ ಗಿಫ್ಟ್ ಅಂತ ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ಮಿಕ್ಕಿದನ್ನ ನಮ್ಮ ಬ್ಯಾಂಕ್ ಅಕೌಂಟ್ ಹಾಕು. ಏನು ಕರಿಯ ದಾಟಿನೇ ಚೇಂಜ್ ಆಗ್ಬಿಟ್ಟಿದೆ ಜೀವಜುಗ. ಏನಾಡ ಮತ್ತೆ ಒಂದು ಅರ್ಥ ಬೇಡವೆ ಅವ್ರನ್ನ ಕಾಂಜೆ ಪಿಂಜಿನ್ ಕೊಂಡ್ಬಿಟ್ರ 2 ಕೋಟಿ ರೂಪಾಯಿ ಹೊಡ್ತಿ. ಚಪ್ಪಾಜಿ ನೆನ್ನೆ ಒಂದ್ ಕಡೆ ಇಂಟರ್ವ್ಯೂ ಹೋಗಿದ್ದೆ 20 ಲಕ್ಷ ರೂಪಾಯಿ ಲಂಚ ಕೊಟ್ರೆ ತಿಂಗಳು 5,000 ರೂಪಾಯಿ ಸಂಬಳ ಸಿಗುತ್ತಂತೆ. ಮಗನ ನೀನು ಅದೇ 20 ಲಕ್ಷ ರೂಪಾಯಿನ ನಮ್ಮ ಸ್ವಾಮಿ ಅಂತವ್ರ ಕೈಗೆ ಬಡ್ಡಿ ಸಾಲಕ್ಕೆ ಅಂತ ಕೊಟ್ಬಿಟ್ರೆ ತಿಂಗಳ 10,000 ರೂಪಾಯಿ ಬಡ್ಡಿ ಅಂತ ಮನೆಗೆ ತಂದು ಕೊಡ್ತಾರೆ. ಗಂಟುಮಲಿ ವಂಶದ ಮನೆ ಅಳಿಯನಾಗಿ 5,000 ರೂಪಾಯಿ ಸಂಬಳದ ಕೆಲ್ಸಕ್ಕೆ ಹೋದ್ರೆ ನನ್ನ ಯಜಮಾನ್ರ ಮಾನ ಮರ್ಯಾದೆ ಹಾಳಾಗೋಗಲ್ವೇನೋ? 10 ಲಕ್ಷ ರೂಪಾಯಿ ಚೆಕ್ ಕೊಡ್ತಾ ಇದೀನಿ, ಏನಾದ್ರೂ ಅಂಗಡಿ ಹಾಕೋ. ನೀ ಮನೆ ಕೆಲಸಗಳಲ್ಲ ಕಣೆ, ಈ ಮನೆ ಯಜಮಾನಿ. ಮೈ ಗಾಡ್, ಈ ಚಂಪಾ ಕೇಳ್ದವ್ರಿಗೆಲ್ಲ ಚೆಕ್ ಕೊಟ್ಟು ಕೊನೆಗೆ ನನಗೆ ಒಂದ್ ದಿವಸ ಚೆಕ್ ಇಟ್ಬಿಡ್ತಾರೆ. ರಾಜವ್ರೆ ನೀವು ಚಂಪನ್ ಜೊತೆ ಸಂಧಾನ ಮಾಡ್ಕೊಂಡ್ರೆ ನಿಮ್ಗೂ ದುಡ್ಡು ಸಿಗುತ್ತೆ. ನಾನು ಈ ಕೆಲಸದವ್ರ ಜೊತೆ ಕಾಂಪ್ರಮೈಸ್ ನೆವರ್. ಲೇ ಚಂಪಾ, ಎಷ್ಟೇ ಧೈರ್ಯ ನಿಂಗೆ? ಡೈನಿಂಗ್ ಟೇಬಲ್ ಮೇಲೆ ಕೂತಿದ್ಯಲ್ಲ, ನಿಮ್ ತಲೆ ಮೇಲೆ ಕೂತಿಲ್ಲಲ್ಲ, ಖುಷಿ ಪಡಿ. ಮನೆ ಕೆಲಸದವ್ರಿಗೆ ಇಷ್ಟೊಂದು ಕೊಬ್ಬಿರ್ಬಾರ್ದು. ನಾನ್ ಕೆಲಸದವಳಲ್ಲ, MSc ಮೇಡ್ ಸರ್ವೆಂಟ್ ಚಂಪಾಕಲಿ. ನಮ್ ಕಾರ್ಮಿಕ ಸಂಘಕ್ಕೆ ನಾನೇ ಪ್ರೆಸಿಡೆಂಟ್. ಏನಾದ್ರೆ ಏನಂತೆ ಮುಸ್ತಕ್ಕೆ ತಪ್ಪತ್ತೇನೆ. ಎಲ್ಲೇ ಕಾಫಿ? ಕಾಫಿನ ನಾನ್ ಮಾಡೋದಾ? ಕಾಫಿನ ನೀನ್ ಮಾಡ್ದೆ ಇನ್ಯಾರೇ ಮಾಡ್ತಾರೆ? ಎಕ್ಸ್ಕ್ಯೂಸ್ ಮೀ, ಈಗ ನನ್ನ ಹತ್ರ 2 ಕೋಟಿ ರೂಪಾಯಿ ಇದೆ. ಕಾಫಿ ಮಾಡೋದಕ್ಕೆ ಅಂತಾನೆ ಜನ ಇಟ್ಕೊಂಡಿದೀನಿ. 1 ನಿಮಿಷ ಇರಿ. ಪಲ್ಲು ತಗೊಂಡ್ ಬರೇ. ಕಾಫಿ ಚಂಪಾ ಅವ್ರೆ. ಪಲ್ಲು, ವಾಟ್ ಇಸ್ ದಿಸ್? ಈಗ ಸ್ವಲ್ಪನಾದ್ರೂ ಸೆನ್ಸ್ ಇರೋದಿದೆಯೇನೆ? ನೀನು ಈ ಚಂಪಾಗೆ ಕಾಫಿ ಮಾಡ್ಕೊಂಡು ತಗೊಂಬಂದ್ ಕೊಡ್ತಾ? ಯಾಕಕ್ಕೆ ಕೊಡ್ಬಾರ್ದಾ? ಪಲ್ಲು, ನೀನ್ ಯಾರು? ಈ ಮನೆ ಮಗಳು. ನೀನು ಈ ಮನೆ ಮಗಳಾಗಿ ಅಡಿಗೆ ಮನೆಯಲ್ಲಿ ಕೆಲಸ ಮಾಡಿದ್ರೆ ಛೇ, ಏನ್ ಚೆನ್ನಾಗಿರುತ್ತೆ. ಮನೆ ಮಗಳಾಗಿದ್ ಮಾತ್ರಕ್ಕೆ ಮನೆ ಕೆಲಸ ಎಲ್ಲ ಮಾಡ್ಬಾರ್ದು ಅಂತ ಯಾವ್ದಾದ್ರು ರೂಲ್ಸ್ ಇದೆಯಾ? ಅದಕ್ಕೆ ಹೆಣ್ಣಾಗ್ ಬಿಟ್ಟಿದ್ಮೇಲೆ ಮನೆ ಕೆಲಸ ಎಲ್ಲ ಮಾಡ್ಬೇಕು ಅಂತ ಚಂಪಾ ಅವರೇ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಬೇಕಾ? ಬೇಕಾಗಿಲ್ಲ. ಬೇಡ ಬಿಡಿ, ಲೊಟ್ಟೆ ಪುಸ್ಕೋ, ನಾನೇ ಕುಡಿತೀನಿ. ಲೇ ಪಲ್ಲು, ನಾನು ಕೋಪಕ್ಕೆ ಬೇಡ ಅಂದೆ, ಅಷ್ಟಕ್ಕೆ ನೀನೇ ಕುಡ್ತಿದ್ಯಲ್ಲೇ. ಬೇಡ ಅಂದೋರ್ಗೆ ಬಲವಂತ ಮಾಡ್ಬಾರ್ದು ಅಂತ ಚಂಪಾ ಅವರೇ ಹೇಳಿದ್ದಾರೆ. ಇವಳಿಗೆ ಹೇಳಿದ್ದಾರೆ ಅಂತ ಮರ್ಯಾದೆ ಬೇರೆ. ನಂಗೂ ಕಾಫಿ ಬೇಕು, ಹೋಗಿ ಮಾಡ್ಕೊಂಡ್ ಬಾ. ಕಾಫಿ ಎಲ್ಲ ಮುಗ್ದೋಯ್ತು, ಇನ್ನೇನಾದ್ರೂ ಬೇಕಿದ್ರೆ ಸಾಯಂಕಾಲಕ್ಕೆ. ಪಲ್ಲು, ವಾಟ್ ಇಸ್ ಇಟ್? ನೀನು ಈ ಚಂಪಂಗೆ ಕಾಫಿ ಮಾಡ್ಕೊಡಕ್ಕಾಗತ್ತೆ, ನನಗೆ ಮಾಡ್ಕೊಡಕ್ಕಾಗಲ್ಲ. ಈಗಲೇ ಕಾಫಿ ಮಾಡ್ಕೊಂಡು ತಗೊಂಡ್ ಬಾ. ನಿಮಗೆ ಬೇಕಿದ್ರೆ ನೀವೇ ಹೋಗಿ ಮಾಡ್ಕೊಂಡು ಕುಡೀರಿ. ಚಂಪಾಜಿ ವಾಟ್ ಇಸ್ ದಿಸ್? ನಿಂಗೆ ಶೇಮ್ ಆಗಲ್ಲ? ಇವಳಿಗೆ ನೀನು ಚಂಪಾಜಿ ಅಂತಿದ್ದಿಲ್ಲ. ಇವಳು ಚಂಪಾಜಿ ಅಲ್ಲ, ಚಿಂಪಾಂಜಿ. ಹಲೋ, ನನಗೆ ತುಂಬಾ ಉದ್ದ ಆಗ್ತಾ ಇದೆ, ಕತ್ತರಿಸ್ಬಿಡ್ತೀನಿ. ಚಂಪಾಜಿ ಅವ್ರ ಮಾತಿಗೆ ಏನಕ್ಕೆ ಬೆಲೆ ಕೊಡ್ತೀರಾ ನೀವು? ನೀವ್ ಹೇಳಿದ ಕೆಲಸ ಎಲ್ಲ ಮಾಡಿದ್ನಿ, ಹಾಗೆ ಒಂದು ಅಂಗಡಿನೂ ನೋಡ್ಕೊಂಡ್ ಬಂದಿದ್ದೀನಿ. ನೀವು ಹೂ ಅಂದ್ಮೇಲೆ ಅಲ್ಲೇ ನನ್ನ ಬಿಸ್ನೆಸ್ ನ ಶುರು ಮಾಡೋಣ ಅನ್ಕೊಂಡಿದ್ದೀನಿ. ಅಲ್ಲೇ ಬಿಸ್ನೆಸ್ ಶುರು ಮಾಡ್ತೀನಿ ಅಂದ್ಮೇಲೆ ಅದು ಕಲ್ ಹಾಕೋದಕ್ಕೆ ನಾನು ಅವರಲ್ಲ, ನಾನೇ ಬೇರೆ, ನನ್ನ ಲೆವೆಲೇ ಬೇರೆ. 2 ಕೋಟಿ ಅಂದ್ರೆ ಸುಮ್ನೆನಾ? ಬಂಡವಾಳ ಎಷ್ಟ್ ಬೇಕು ಅಂತ ಹೇಳು, ಚೆಕ್ ಬಂದು ಬಿಸಾಕ್ತೀನಿ. ನೀನ್ ಯಾರೋ? ನಾನು ಈ ಮನೆ ಅಳಿಯ, ನೀವೇ ಮನೆ ಸೊಸೆ ಅಂತ ಇಡೀ ಪ್ರಪಂಚಕ್ಕೆ ಗೊತ್ತು. ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಳ್ಳಿ. ಅದು ಬಿಟ್ಟು ಲೇ ಬಿಟ್ಟಿಲ್ಲ ಅಂತ ಇನ್ನೊಂದ್ಸತಿ ಅಂದ್ರು ನಾನು ಏನಲ್ಲೇ ಜಾಜಿ ಅನ್ಬೇಕಾಗುತ್ತೆ. ಅದು ಚಂಪಚಮೇಲೆ, ಇನ್ನು ಮೇಲಿಂದ ನೀನು ಯಾವುದೇ ಕಾರಣಕ್ಕೂ ಒಲೆ ಹಚ್ಚೋದಕ್ಕೆ ಹೋಗ್ಲೇಬೇಡ. ಅದು ನಿನಗೆ ಬೇಕಾದ ಸಿಹಿ ತಿಂಡಿಗಳನ್ನ ಕಟ್ಟಿಸ್ಕೊಂಡು ಬಂದ್ಬಿಟ್ಟಿದ್ದೀನಿ. ಒಂದು ಮೂಲೆಯಲ್ಲಿ ಕುತ್ಕೊಂಡು ನೀನು ಒಬ್ಬಳೆ ಮೇಯ್. ನೀವು ಬನ್ನಿ ಯಜಮಾನ್ರೆ, ಇಬ್ರು ಬೈಟ್ ಮಾಡ್ಕೋಣ. ಅದು ನೀನು ಒಬ್ಬಳೆ ತಿಂತ ಇರೋ, ನಾನು ತದನಂತರ ಬಂದು ಚಾಯ್ ಅಯ್ಯೋ ನನ್ನ ಅವ್ವ ಮೈ ತುಂಬ ಶುಗರ್ ಫ್ಯಾಕ್ಟ್ರಿ ಇಟ್ಕೊಂಡ್ಬಿಟ್ಟು ಒಳ್ಳೆ ಮೊಸರು ಇರಿಸ್ತಾರ. ಸಿಹಿ ತಿಂಡಿ ತಂದಿದೆಯೇನೋ ಅಂತ ಕೇಳ್ತಿರಲ್ಲ. ನಿಮ್ಗೋಸ್ಕರ ಹಾಗಲಕಾಯಿ ಗೊಜ್ಜಿನಿ, ಬೇರೆಕಾಯಿ ರಸಮ ಕಟ್ಕೊಂಡಿದ್ದೀನಿ, ಚಪಾತಿನ ಅದ್ದುಕೊಂಡಿದ್ದೀನಿ. ಲೇ ಬದುಕಿದ್ದ
ಇದ್ದಾಗಲೇ ಒಡೆಯನ್ನು ಬಯಸುವ ಏಕೈಕ ಮಹಿಳೆ ನೀನೆ ಅಂತ ನಂಗೆ ಚೆನ್ನಾಗಿ ಗೊತ್ತು ಕಣೆ. ಅದಕ್ಕೆ ಇರೋವರ ತಳ್ಳಗಾಡಿನೆಲ್ಲ ತಡಕಾಡ್ಬಿಟ್ಟು ನಮೂನಿ ಒಡೆನ ಕಟ್ಟಿಸ್ಕೊಂಡ್ ಬಂದಿದ್ದೀನಿ. ಒಂದ್ ಸ್ವಲ್ಪ ಕಾಗೆಗೂ ಹಾಕಿ ನಿಮ್ಮ ಯಜಮಾನಪ್ಪನಿಗೂ ಹಾಕಿ ಒಂದು ಮೂಲೆನಲ್ಲಿ ಕುತ್ಕೊಂಡು ನೀನು ತಿಂದು ಅದೇ ಮೂಲೆನಲ್ಲಿ ಕಾಚಿ ಮಾಡ್ಬಿಡವ. ಬಾಬಾ ಮಧ್ಯಾಹ್ನ ಊಟನು ಹೋಟ್ಲಿಂದ ಪಾರ್ಸಲ್ ಮಾಡಿಸ್ಕೊಂಡ್ ಬಂದ್ಬಿಡಿ ಬಾಬಾ. ಡಿ ಸಿ ಸಾಹೇಬ್ರು ಆರ್ಡರ್ ಆಗಿದೆ ಅಂತ ನಾವು ಕಟ್ಟಿಸ್ಕೊಂಡ್ ಬಂದ್ಬಿಡ್ತೀವಿ. ನೀವು ಆಮೇಲೆ ಬಂದು ಉಳ್ಕೊಳ್ಳಿ. ಅಭಿ ನಾನೇನು ತರ್ಲಿಲ್ವಾ? ಹೇಳ್ಬೇಕಿತ್ತು ತಾನೆ, ನೀವೇನು ಹೇಳಲಿಲ್ಲ. ಹಂಗಾಗಿ ನಾವು ನೆಟ್ಟ ಕೈ ಬಿಸ್ಕೊಂಡ್ ಬಂದೇ ಬಿಟ್ಟಿವಿ. ಅಟ್ಲೀಸ್ಟ್ ಡ್ರೈ ಫ್ರೂಟ್ಸ್ ಆದ್ರೂ ತರ್ಬೇಕಿತ್ತು. ಯಾವ 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 ಸುಖಕ್ಕೆ ನಾನು ನಿಮ್ಗೆ ಪೌಷ್ಟಿಕಾಂಶಗಳನ್ನ ತಂದು 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 ತಿನ್ನಿಸ್ಲಿಕ್ಕಂಡ್ರಿ ನೀವು ಅವನ್ನ ಚೆನ್ನಾಗಿ ತಿನ್ನೋದು, ಗಿಡಿ ತರ ಬೆಳೆಯೋದು, ಆಮೇಲೆ ಗಿಡದ ತರ ನಮ್ಗೆ ಮಕ್ 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 ಕುಕ್ಕದು. ಹೋಗ್ರಿ ಡೋಂಟ್ ಟಕ್ ರಮೇಶ್. ಇಷ್ಟೆಲ್ಲ ದುಂದು ವೆಚ್ಚ ಮಾಡೋ ಬದಲು ಮನೇಲೆ ಅಡ್ಗೆ ಮಾಡ್ಸಕ್ಕೆ ಏನ್ರಿ ದಾಡಿ ನಿಮ್ಗೆ? ಗೊತ್ತಾನೆ ನಾನು ಯಾರು ಅಂತ ಗೊತ್ತು ತಾನೆ. ಅದೆತ್ತಿದ್ರದು ಒಂದು ಕಡೆಯಿಂದ ಲಾಭ ಅಂತ ಬರುತ್ತೆ ಅಂತ ಗೊತ್ತಾದ್ರೆ ಮಾತ್ರ ನಾವು ಬಂಡವಾಳ ಅಂತ ಹೂಡೋದು. ನಿಮ್ಮನ್ನು ಕರ್ಕೊಂಡು ಇಷ್ಟು ದಿವಸ ಆಯ್ತರಿ, ನಿಮ್ಮ ಮೇಲೆ ನಿಮ್ಮ ಬ್ಯೂಟಿ ಪಾರ್ಲರ್ ಮೇಲೆ ಬರೀ ಬಂಡವಾಳ ಹೂಡಿದ್ದೆ ಬಂತು. ಆ ಕಡೆಯಿಂದ ನಮಗೆ ಏನಾದ್ರೂ ಸಿಕ್ತೇನ್ರಿ. ಹಾಗಾಗಿ ನಮ್ಮ ಗಮನ, ನಮ್ಮ ಕಾನ್ಸಂಟ್ರೇಷನ್ ಅನ್ನೋದು ಏನಿದೆಯಲ್ಲ ಈ ಕಡೆ ತಿರ್ಕೊಂಬದೆ. ಅದು ಹೇಗಾದ್ರೂ ಮಾಡಿ ಆ ಚಂಪಂಗೆ ಚೆನ್ನಾಗಿ ಲೆಸನ್ ಟೀಚ್ ಮಾಡ್ಬೇಕು. ಹೌದು ಜಾಜಿ ಅವ್ರೆ, ಅವ್ರು ತುಂಬಾ ಹೆಚ್ಕೊಂಡ್ಬಿಟ್ಟಿದ್ದಾಳೆ. 2 ಕೋಟಿ ರೂಪಾಯಿ ಲಾಟ್ರಿ ಬರುತ್ತೆ ಅಂತ ಹೇಳಿ ಮನೆಯವ್ರನ್ನೆಲ್ಲ ಬುಟ್ಟಿಗೆ ಹಾಕೊಂಡ್ಬಿಟ್ಟಿದ್ದಾಳೆ. ಬಂಗಾಳ ಬಾ 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 ಕುತ್ಕೋ. ನಾನು ಮ್ಯಾನೇಜ್ ಬ್ಯೂರೋ ಓಪನ್ ಮಾಡ್ದಾಗಿಂದ ಬೇರೆಯವ್ರು ಮದುವೆ ಮಾಡಿಸೋದಿಲ್ಲ. ನಮ್ ಪದ್ದು ಮದುವೆನ ಮಾಡ್ಸಕ್ಕಾಗ್ಲಿಲ್ವಲ್ಲ. ಮತ್ತೆ ಎಲ್ಲದಕ್ಕೂ ಕಾಲ ಕೂಡ್ ಬರ್ಬೇಕು. ಯುಗಾದಿ ಬಂದಾಗ್ಲೇ ಗಿಡ ಮರಗಳು ಚಿಗುರೋದು. ಹೌದೌದು, ಬಲದಾಗಿದ್ದ ನಮ್ಮ ಪದ್ದು ಜೀವನದಲ್ಲಿ ಯುಗಾದಿ ಬರ್ತಾ ಇದೆ. ಕಷ್ಟಪಟ್ಟು 3 ಹುಡುಗರ ಫೋಟೋ ತಂದಿದ್ದೀನಿ. ಇದರಲ್ಲಿ ಯಾರು ಇಷ್ಟ ಆಗ್ತಾರೆ ನೋಡು. ಅತ್ತೆ ನನ್ ಇಷ್ಟ ಕಷ್ಟ ಕಟ್ಕೊಂಡು ಏನಾಗ್ಬೇಕಾಗಿದೆ? ಇಷ್ಟಪಡ್ಬೇಕಾದವನು ಪದ್ದು. ಕರೆಕ್ಟ್ ಹೇಳ್ದೆ. ಈ 3 ಹುಡುಗರಲ್ಲಿ ಅವನು ಯಾರನ್ನ ಇಷ್ಟಪಡ್ತಾನೋ ನಾನೇ ಮುಂದೆ ನಿಂತು ಮದ್ವೆ ಮಾಡಿಸ್ತೀನಿ. ಪದ್ದು ಅಲ್ಲಿ ನಿಂತ್ಕೊಂಡು ಏನೋ ಮಾಡ್ತಾ ಇದೀಯಾ? ಪದ್ದು ಇಷ್ಟು ದಿವಸ ನಿಮಗೆ ಸಪೋರ್ಟ್ ಮಾಡಿದೆ, ಮದುವೆ ಹಾಳಾಗೋಗ್ಲಿ, ಮುಂಜಿ ಕೂಡ ಮಾಡಿಸ್ಲಿಲ್ಲ. ಅಲ್ಲಿ ನೋಡಿದ್ರೆ ಅವರು ಮುಂಜಿ ಇಲ್ದಿರ ಮದುವೆ ಮಾಡ್ಸಕ್ ರೆಡಿ ಆಗಿದ್ರೆ ಇರ್ರಿ, ಹೋಗಿ ನೋಡ್ಕೊಂಡ್ ಬರ್ತೀನಿ. ಏನ್ ರಂಗತ್ತೆ ಕರ್ದಿದ್ದು? ಇನ್ನು ಎಷ್ಟು ದಿನ ಅಂತ ಗುಂಡುಗೋಬಿತ್ತಲ್ಲ ಅಲಿತಾ ಇರ್ತೀಯ? ನೀನು ಜವಾಬ್ದಾರಿ ಅನ್ನೋದನ್ನ ಕಲಿಬೇಕೋ ಬೇಡವೋ? ನೋಡು, 3 ಹುಡುಗಿನ ಫೋಟೋ ತಂದಿದ್ದೀನಿ. ಇದರಲ್ಲಿ ಯಾರು ಇಷ್ಟ ಆಗ್ತಾಳೋ ಅವಳನ್ನೇ ನೀನು ಕೊಟ್ಟು ಮದುವೆ ಮಾಡಿಸ್ತಾರೆ. ಏನೋ ಹುಡುಗಿನ ಫೋಟೋ ನೋಡ್ತಿದ್ಯಾ? ಮದುವೆ ಅಂತ ಕಂಗ್ರಾಚುಲೇಷನ್, ಹೊಡೆದೇನೋ ಚಾನ್ಸು. ಯಾವ ಹುಡುಗಿ ಸೆಲೆಕ್ಟ್ ಆದ? ನನ್ಗೆ 3 ಜನ ಹುಡುಗಿರು ತುಂಬಾ ಇಷ್ಟ ಆಗ್ಬಿಟ್ಟಿದ್ದಾರೆ. 3 ಜನ ಕಟ್ಕೊಳಕ್ ಇನ್ನೇನ್ ದಸರಾ ತಾನೇನೋ? ನಾನು ಗಂಡಗಳ ವಂಶನೇ, ನನಗೂ 5 ಜನ ಹೆಂಡತಿನ ಕಟ್ಕೊಳ್ಳೋ ಅವಕಾಶ ಇದೆ. ಮೊದಲು ಒಂದನ್ ಕಟ್ಕೊಂಡು ನಿಭಾಯಿಸು, ಆಮೇಲೆ 2ನೇದ್ರ ಬಗ್ಗೆ ಯೋಚನೆ ಮಾಡುವಂತೆ. ಗಂಡಕ್ಕೆ ನಾನು ಕಣ್ಣು ಮುಚ್ಕೊಂಡು ಯಾವ ಫೋಟೋ ಮೇಲೆ ಕೈ ಇಡ್ತೀನೋ ಆ ಹುಡುಗಿಗೆ ಕೊಟ್ಟು ನನ್ನ ಮದುವೆ ಮಾಡ್ತೀನಿ. ಪದ್ದು, ನಿನ್ ಗೊತ್ತಿಲ್ದೇನೋ ನನ್ನ ಮನಸ್ಸಿನಲ್ಲಿದ್ದ ಹುಡುಗಿ ಫೋಟೋನೇ ಆಯ್ಕೆ ಮಾಡಿಬಿಟ್ಟೆ. ಇವ್ರ ಜೊತೆ ನಿನ್ ಮದುವೆನ ಚಂಪ ಮಾಡಿಸ್ತಾ. ಮದ್ವೆ ಏನೋ ಮಾಡಿಸ್ಬೋದು ಅತ್ತೆ. ಆದ್ರೆ ಹುಡುಗಿ ಕಡೆ ಹುಡುಗ ಏನ್ ಕೆಲಸ ಮಾಡ್ತಾನೆ ಅಂದ್ರೆ ಏನ್ ಹೇಳೋದು? 200 ರೂಪಾಯಿ ಕೊಟ್ರೆ ಎಂಥ ಮನೆ ಹಾಳು ಕೆಲಸ ಬೇಕಾದ್ರೂ ಮಾಡ್ತೇನೆ ಅಂತ ಹೇಳೆ. ಹಾಗೇನಾದ್ರೂ ಹೇಳಿದ್ರೆ ಓಡ್ ಬಂದು ಎದೆಗೆ ಬಂದು ಹೋಗ್ತಾರೆ. ಪದ್ದು ನೀನೇನು ಯೋಚನೆ ಮಾಡ್ಬೇಡ ಕಣೋ, ನಾನಿದ್ದೀನಿ. ಏನಾದ್ರೂ ಹೊಸ ಬಿಸ್ನೆಸ್ ಶುರು ಮಾಡು. ತಗೋ 10 ಲಕ್ಷ ರೂಪಾಯಿ ಚೆಕ್. ಚಂಪಾ, ನಿಂದು ಟೂ ಮಚ್ ಆಗೋಯ್ತು. ಲಕ್ಕೇಟಿ ಬರೀ ಪ್ರೈಸ್ ಮನಿನ ಗೆದ್ದು ಮನೆಯನ್ನೆಲ್ಲ ಬುಕ್ ಮಾಡ್ಕೊಂಡು ನನ್ನ ಕಣ್ಣು ಮಾಡ್ತೇನೆ. ಮತ್ತಿನೇನ್ ಮಾಡ್ಲಿ? ನಿಮ್ ಮುಖ ಅನ್ಲಕ್ಕಿ ಅಂತೆ. ನೋಡಿದ್ರೆ ಮನ್ನ ಕಟ್ಟಿನ ಸಿಗದಂತೆ. ಹಾಗಂತ ಯಾರು ಹೇಳಿದ್ದು? ನಾವೇ ಕಂಡ್ರೆ ಹೇಳಿದ್ವಿ. ಸ್ವಂತ ಹೆಂಡತಿ ಇದೆಲ್ಲ ಟಾಪ್ ಮಾಡ್ತಿರಲ್ಲ, ನಿಮ್ಗೆ ಶೇಮ್ ಆಗಲ್ಲ? ಯಾಕ್ರಿ ಶೇಮ್ ಆಗ್ಬೇಕು? ನನ್ನನ್ನ ಕಟ್ಕೊಂಡು ಇಷ್ಟು ದಿವಸ ಆಯ್ತಲ್ಲ, ನನ್ನ ಮೂತಿನ ನೋಡಿ ನೀವು ಒಂದೇ ಒಂದ್ಸಲನಾದ್ರು ಮುಗುಳ್ಗೆ ನೆಕ್ಕಿದ್ರೇನ್ರಿ? ನನ್ನ ಚಂಪ ಚಮನಿ ಇಡಲ್ಲ. ನಾನು ಇನ್ನೂ ಅಡುಗೆ ಮನೆಗೆ ಹೋಗೋದು 5 ನಿಮಿಷ ಟೈಮ್ ಇರುತ್ತೆ ಕಣ್ರಿ. ಆಗ್ಲೇನೆ ಆ ಮೂಲೆಯಲ್ಲಿ ನಿಂತ್ಕೊಂಡು ಮುಗುಳ್ನಕ್ಬಿಟ್ಟು ಕೈಗೆ ಕಸಕ್ನೆ ಕೆನೆ ಕಾಟು ಕೊಡ್ತಾಳೆ. ಏನು ಯಜಮಾನ್ರೆ, ಪಬ್ಲಿಕ್ ನಲ್ಲಿ ವಿಷಯ ಹೇಳ್ತಿದ್ರಲ್ಲ, ನಂಗೆ ನಾಚಿಕೆ ಆಗಲ್ವಾ? ಬಿಟ್ಬಿಡು, ಅದೇನೋ ಕೊಡ್ತೀನಿ ಅಂದೆಲ್ಲ ಕೊಡಿಸ್ಕೊಡಿ. ಕಲರ್ ಸೆಲೆಕ್ಷನ್ ನಿಮ್ದು, ದುಡ್ಡು ನಂದು. ಹಾಬಿ, ಏನ್ರಿ ಅದು ಕಲರ್ ಸೆಲೆಕ್ಷನ್? ಅದು ಚಂಪಾ ಚಮೇಲಿ ನನಗೆ ಒಂದು ಕೊಡಿಸ್ಬೇಕು ಅನ್ಕೊಂಡಿದ್ದೆ. ಹೌದು, ನಾನು ಯಜಮಾನ್ರಿಗೋಸ್ಕರನೇ 10 ಲಕ್ಷ ರೂಪಾಯಿ ಎತ್ತಿಟ್ಟಿದ್ದೀನಿ. ಏನು ಯಜಮಾನ್ರೆ, ನಿಮ್ಮ ಕಾರ್ ಕೊಡ್ಸ್ಬೇಕು ಅಂದ್ರೆ ನಂದೊಂದು ಕಂಡೀಷನ್. ನೀನೇನು ಚಟ್ನಿ ಕೊಡ್ಬಿಡ ಕೊಡಿಸ್ತೀಯ? ಕೊಡ್ತಾ ಇರೋದು ಕಾರು ಕಣೆ, ಬೆಕ್ಕದ ಕಂಡೀಷನ್ ಹಾಕು. ಕಾರಿನ ಮುಂದಿನ ಸೀಟಲ್ಲಿ ನಿಮ್ ಪಕ್ಕದಲ್ಲಿ ನಾನೇ ಕೂತ್ಕೋಬೇಕು. ನಾನೇ ಕೂತ್ಕೋಬೇಕು. ಡಿಕ್ಕಿನಲ್ಲಿ ಕೂತ್ಕೊಳ್ರಿ. ಎಕ್ಸ್ಕ್ಯೂಸ್ ಮಿ ಮೇಡಮ್, ನಾನು ಮಾದೇವ ಅಂತ
ಮಾಲಿಂದ ಬಂದಿದೆ. ನಾನೇ ಚಂಪಾಕಲಿ ಬಹುಮಾನದ ತಂದಿದ್ದೀರಾ? ಸಾರಿ ಮೇಡಮ್, ಆ ಬಹುಮಾನ ದುಡ್ಡು ನಿಮ್ಗೆ ಕೊಡಕ್ಕಾಗೋದಿಲ್ಲ. ಯಾಕೆ ಸರ್? ಆಕ್ಚುಲಿ ಕಂಪ್ಯೂಟರ್ ಮಿಸ್ಟೇಕ್ ಇಂದ ಈ ಪ್ರಾಬ್ಲಮ್ ಆಗಿದೆ. ಬಹುಮಾನ ಬಂದಿದ್ದು ಚಂಪಾಕಲಿಗೆಲ್ಲ, ಚಿತ್ರಾಕಲಿಗೆ.